ಯೆಶಾಯನ ಪುಸ್ತಕ 40ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಯೆಶಾಯನ ಪುಸ್ತಕ 40ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಒಂದು ಮಾತನ್ನು ಓದಿಕೊಂಡು ನಾವೆಲ್ಲರೂ ಕೂಡ ನಾವು ದೇವರನ್ನು ಆರಾಧಿಸೋಣ. ಯೆಶಾಯ ಪುಸ್ತಕ 40ನೇ ಅಧ್ಯಾಯ 27, 27, 28, 29, 30. ಯಾಕೋಬೇ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು, ನನಗೆ ಸಿಕ್ಕಬೇಕಾದಂತ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ, ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ? ಏಕೆ ಅಂದುಕೊಳ್ಳುತ್ತಿ? ನೀನು ಗ್ರಹಿಸಲಿಲ್ಲವೋ, ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ, ಭೂಮಿಯ ಕಟ್ಟಕಡೆಗಳಿಗೂ ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆರಾಧನೆಗೋಸ್ಕರವಾಗಿ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರನ್ನು ನಾವು ಯಾತಕ್ಕೋಸ್ಕರವಾಗಿ ಆತನನ್ನು ಆರಾಧಿಸಬೇಕಪ್ಪ ಅಂತಂದರೆ, ದೇವರನ್ನು ಯಾಕೆ ನಾವು ಘನಪಡಿಸಬೇಕಪ್ಪ ಅಂತಂದರೆ, ನಮ್ಮ ಪರಿಸ್ಥಿತಿಗಳು ನೋಡುವಾಗ ದೇವರಿಗೆ ಯಾಕೆ ನಾವು ಆರಾಧನೆ ಮಾಡಬೇಕು, ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ ನಮಗೊಂದು ಪ್ರಶ್ನೆ ಬರುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ದೇವರನ್ನು ಯಾಕೆ ಆರಾಧಿಸಬೇಕಪ್ಪ ಅಂತಂದರೆ, ದೇವರನ್ನು ಯಾಕೆ ನಾವು ಘನಪಡಿಸಬೇಕಪ್ಪ ಅಂತಂದರೆ, ಮೊಟ್ಟ ಮೊದಲನೇ ಕಾರಣ ಏನಪ್ಪ ಅಂತಂದರೆ, ದೇವರು ಆತನು ದೇವರಾಗಿದ್ದಕ್ಕಾಗಿ ನಾವು ಆತನನ್ನು ಆರಾಧಿಸಬೇಕಂತೇಳಿರಿ. ಹಲ್ಲೆಲೂಯಾ. ಮತ್ತೊಂದು ಮಾಡಿದಕ್ಕಲ್ಲ, ಮಗದೊಂದು ಮಾಡಿದಕ್ಕಾಗಲ್ಲ, ನಮ್ಮನ್ನು ಏನೋ ಮಾಡಿದಕ್ಕಾಗಿ ಅಲ್ಲ. ದೇವರನ್ನು ನಾವು ಯಾಕೆ ಆರಾಧನೆ ಮಾಡಬೇಕಪ್ಪ ಅಂತಂದರೆ, ನನ್ನ ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯ 27ನೇ ವರ್ಷದಲ್ಲಿ ಆತನು ನಿರಂತರವಾದಂಥ ದೇವರಾಗಿದ್ದಾನೆಂಬುದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸರ್ವ ಯುಗಗಳಿಗೂ ಕೂಡ ಆತನು, ಯಾವುದೇ ಒಂದು ಯುಗಕ್ಕೆ ಆತನು ಸೀಮಿತವಾಗಿಲ್ಲ, ಯಾವುದೇ ಒಂದು ತಲೆಮಾರಿಗೆ ಆತನು ಸೀಮಿತವಾಗಿಲ್ಲ. ನಾನು ನೀನು ಆರಾಧಿಸುವಂಥ ದೇವರು ಆತನು ಎಂಥವನಾಗಿದ್ದಾನಪ್ಪ ಅಂದರೆ, ಆತನು ಯುಗಗಳವರೆಗೆ ಆಳುವಂಥ ಅರಸನಾಗಿದ್ದಾನೆ. ಆತನು ನಿತ್ಯವೂ ಆಗಿರುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರಾಗಿ ಸಭೆಗೆ ಸೇರಿ ಬಂದಿರುವಂಥ ನಾನು ನೀನು ಆರಾಧನೆ ಯಾಕೆ ಮಾಡ್ಬೇಕಂತೇಳಿ ನೀವು ಕಾರಣ ಹುಡುಕೋದು ಬೇಕಾಗಿಲ್ಲ. ನಾನು ಯಾಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ಕಾರಣ ಹುಡುಕೋದು ಬೇಕಾಗಿಲ್ಲ. ನಾವು ಯಾಕೆ ದೇವರನ್ನು ಆರಾಧಿಸ್ಬೇಕಪ್ಪ ಅಂದರೆ, ಆತನು ದೇವರಾಗಿದ್ದಕ್ಕಾಗಿ ನಾವು ಆತನನ್ನು ಏನು ಮಾಡ್ಬೇಕ್ರಿ? ಆರಾಧಿಸ್ಬೇಕು. ಆತನಿಗೆ ಗೌರವಿಸ್ಬೇಕು. ನಾವು ಆತನನ್ನು ಹೊಗಳಿ, ನಾವು ಹಾಡಿ, ಆತನನ್ನು ಹರಸಿ, ನಾವು ಆತನ ಗುಣಗಾನ ಮಾಡಿ, ಆತನ ಪ್ರೀತಿಗೆ ನಾವು ಪಾತ್ರ ಆಗಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಮೊದಲನೇ ಕಾರಣ ನಾವು ನೋಡ್ತೇವೆ, ಆತನು ದೇವರಾಗಿದ್ದಕ್ಕಾಗಿ ನಾವು ಆತನನ್ನು ಆರಾಧಿಸಬೇಕು. ಎರಡನೇದಾಗಿ ನಾವು ನೋಡ್ತೇವೆ, ದೇವರನ್ನು ಯಾಕೆ ಆರಾಧಿಸಬೇಕಪ್ಪ ಅಂತಂದರೆ, ದೇವರು ಆತನು ಪ್ರೀತಿ ಸ್ವರೂಪನಾಗಿರುವುದರಿಂದ, ಆತನು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ಆತನನ್ನು ನಾವು ಏನು ಮಾಡ್ಬೇಕಂದ್ರೆ ಆರಾಧಿಸ್ಬೇಕಂತೇಳಿರಿ. ಹಲ್ಲೆಲೂಯಾ. ಆತನು ಯಾವ ರೀತಿಗೆ ನಮ್ಮನ್ನು ಪ್ರೀತಿ ಮಾಡಿದನಪ್ಪ ಅಂತಂದರೆ, ಇಲ್ಲಿ ಕೂತ್ಕೊಂಡಿರುವಂಥ ಪ್ರತಿಯೊಬ್ಬರನ್ನು, ನಿಂತು ಹೇಳುವಂಥ ನನ್ನನ್ನು, ಕುಂತು ಕೇಳುವಂಥ ನಿಮ್ಮನ್ನು, ಈ ಒಂದು ಯೂಟ್ಯೂಬ್ ಮೂಲಕವಾಗಿ ಕೇಳುವಂಥ ಪ್ರತಿಯೊಬ್ಬರನ್ನು, ದೇವರ ಮಕ್ಕಳಾದಂಥವ್ರನ್ನು ದೇವರು ಆತನು ಯಾವ ರೀತಿಗೆ ಆತನು ಪ್ರೀತಿ ಮಾಡಿದನಪ್ಪ ಅಂದರೆ, ಆತನು ನಾವು ನೋಡ್ತೇವೆ ನಿಸ್ವಾರ್ಥವಾದಂಥ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿ ಮಾಡಿದನಂತೇಳಿರಿ. ಹಲ್ಲೆಲೂಯಾ. ಆತನು ಯಾವುದೇ ಷರತ್ತಿಲ್ಲದೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಅಂತೇಳಿ, ಯಾವುದೇ ಒಂದು ಕಂಡೀಷನ್ ಇರಲಾರ್ದೆ, ಯಾವುದೋ ಒಂದು ಷರ್ತ್ ಇರಲಾರ್ದೆ, ಯಾವುದೇ ಒಂದು ನೇಮ ಇರಲಾರ್ದೆ, ನೀನು ಇಂಥವಳೇ ಆಗಿರಬೇಕು, ನೀನು ಇಂಥವನೇ ಆಗಿರಬೇಕು, ನೀನು ಹೀಗೆ ಇರಬೇಕಂತೇಳಿ ನಮ್ಮ ದೇವರು ಕಂಡೀಷನ್ ಹಾಕಿ ನಿನ್ನನ್ನು ಪ್ರೀತಿ ಮಾಡಿಲ್ಲ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅದೇ ಸ್ಥಿತಿಯಲ್ಲಿ ನಮ್ಮನ್ನು ಏನು ಮಾಡಿದಾನಂದರೆ ಆತನು ಪ್ರೀತಿ ಮಾಡಿದಾನಂತೇಳಿರಿ. ಹಲ್ಲೆಲೂಯಾ. ನಮ್ಮ ಅಂದ ಚಂದ ಆತನ ನೋಡಿಲ್ಲ, ನಮ್ಮಲ್ಲಿರುವಂಥ ಪಾಪ ಆತನ ನೋಡಿಲ್ಲ, ನಮ್ಮಲ್ಲಿರುವಂಥ ದುಷ್ಕಾರ್ಯಗಳು ಆತನ ನೋಡಿಲ್ಲ, ನಮ್ಮಲ್ಲಿರುವಂಥ ಅಂಗಾಲಿನ ನಡುನತ್ಯ ತನಕ ನಾವು ಯಾವ ರೀತಿಗೆ ಕೆಟ್ಟು ಹೋಗಿದ್ದೇವೆ, ನಮ್ಮ ಜೀವಿತ ಯಾವ ರೀತಿಗೆ ದುರ್ವಾಸನೆ ಬರ್ತಾ ಇದೆ, ಇದನ್ನು ದೇವರು ಯಾವತ್ತೂ ಕೂಡ ನೋಡಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದನ್ನು ಒಂದು ವೇಳೆ ನನ್ನಲ್ಲಿ ನಿನ್ನಲ್ಲಿ ದೇವರು ನೋಡಿದ್ದೇನಪ್ಪ ಅಂದರೆ, ಈ ಸ್ಥಳದಲ್ಲಿ ನಾನು ನಿಂತ್ಕೊಳ್ತಾ ಇರಲಿಲ್ಲ, ನೀವು ಕೂತ್ಕೊಳ್ತಾ ಇರಲಿಲ್ಲ ಅಂತೇಳಿರಿ. ದೇವರು ನಮ್ಮನ್ನು ಹೆಂಗೆ ಪ್ರೀತಿ ಮಾಡಿದನಪ್ಪ ಅಂತಂದರೆ, ನಿಮ್ಗೆ ಸರಳವಾಗಿ ತಿಳಿಬೇಕಪ್ಪ ಅಂತಂದರೆ, ದೇವ್ರ ಪ್ರೀತಿ ನಿಮ್ಮ ಹೃದಯಕ್ಕೆ ಹಾಕಬೇಕಪ್ಪ ಅಂತಂದರೆ, ದೇವ್ರು ನನ್ನನ್ನು ಹೆಂಗೆ ಪ್ರೀತಿ ಮಾಡಿದನಪ್ಪ ಅಂತಂದರೆ, ಒಂದು ನದಿಯ ದಂಡೆಯಲ್ಲಿ ಒಬ್ಬ ವ್ಯಕ್ತಿ ಆತನ ದಂಡೆ ಮೇಲೆ ಕೂತ್ಕೊಂಡು ಆತನ ಕೈ ಹೀಗೆ ಆತನ ಚಾಚ್ತಾ ಇದ್ದ. ಎದುರುಗಡೆ ಒಬ್ಬ ವ್ಯಕ್ತಿ ನಡ್ಕೊಂಡು ಬರೋ ಸಂದರ್ಭದಲ್ಲಿ ಈ ವ್ಯಕ್ತಿ ಈ ಒಂದು ನದಿ ದಂಡೆ ಮೇಲೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ, ಕೈ ಏನು ಮಾಡ್ತಾ ನೋಡೋ ಸಂದರ್ಭದಲ್ಲಿ ಈ ಸಮುದ್ರದ ನದಿಯ ದಂಡೆ ಮೇಲೆ ಕೂದುವಂಥ ವ್ಯಕ್ತಿ ಏನು ಮಾಡ್ತಾನಂದರೆ, ಆ ದಂಡೆಯಲ್ಲಿ ಒಂದು ಚೇಳ ನೋಡ್ರಿಲ್ಲ, ಏನಂತಾರೆ ಅದಕ್ಕೆ ಹಿಂದಿದಾಗ ರೀ,
ಬಿಚ್ಚು ಬಿಚ್ಚು ತೇಳ. ಅದು ನದಿ ದಡಿ ಮೇಲೆ ಬರ್ತದೆ, ತೆಳಗೆ ಬೀಳ್ತದೆ. ಇವೇನು ಮಾಡ್ತಂದ್ರೆ ಆ ನೀರ ಕೈ ಹಾಕಿ ಅದು ಕೈ ಮೇಲೆ ಹಿಂಗೆ ತೋತಾನ್ರಿ. ಆ ನದಿಯ ದಂಡೆ ಮೇಲೆ ಕೂತಿರುವಂಥ ವ್ಯಕ್ತಿ ಏನು ಮಾಡ್ತಾನೆ, ಆ ನೀರಲ್ಲಿ ಬೀಳುವಂಥ ಒಂದು ಬಿಚ್ಚು ಏನು ಮಾಡ್ತಾನೆ ರೀ, ಈ ಕೈ ಮೇಲೆ ಏರ್ಸ್ಕೊತಾನೆ. ಈ ಕಡೆ ತರಬೇಕಂದ್ರೆ ಸಟ್ ಅಂತ ಬಾಲಲ್ಲಿ ಹೊಡಿತದು. ಹಿಂಗೆ ಕೈ ಜಾಡಿಸ್ತಾನೆ. ಹಿಂಗೆ ಕೈ ಜಾಡಿಸ್ಲೆ ಮತ್ತೆ ಎಲ್ಲಿ ಬೀಳ್ತದೆ, ನೀರಾಗೆ ಬೀಳ್ತದೆ. ಮತ್ತು ನೀರಾಗಿ ಬಿದ್ದದ ಅಂತೇಳಿ ಮತ್ತೆ ಬಿಡಲ್ಲ, ಅದಕ್ಕೆ ಏನಾರ ಮಾಡಿ ಕಾಪಾಡ್ಬೇಕಂತ ಏನು ಮಾಡ್ತಾನೆ, ಮತ್ತೆ ಕೈ ಏನು ಮಾಡ್ತಾನೆ, ಹಿಂಗೆ ಹಿಡಿತಾನೆ. ಮತ್ತೆ ಅದು ಕೈ ಮೇಲೆ ಬಂದು ಕೂಡ್ತದೆ. ಮತ್ತೆ ಹಿಂಗೆ ತೆಗಿಬೇಕು, ಸಟ್ ಅಂತ ಮತ್ತೆ ಹೊಡಿತದೆ ಬಾಲಲ್ಲಿಂದ. ಮತ್ತೆ ಕೈ ಜಾಡಿಸ್ತಾನೆ, ಮತ್ತೆ ನೀರಾಗಿ ಬೀಳ್ತದೆ. ಈ ವ್ಯಕ್ತಿ ಹಿಂಗೆ ಬರ್ತಿರ್ತಾನೆ. ಒಬ್ಬ ಬರೋ ಟೈಮ್ನಾಗ ನೋಡ್ತಾನೆ, ನೋಡಿ ಏನು ಮಾಡಿ ನಿಂತು ನೋಡ್ತಾನೆ. ನೋಡಿ ಕಿಸಿ ನಾವು ಏನಂತಂದ್ರೆ, ಏನು ಪಾಗಲ್ಲ ಇವ, ಎಷ್ಟು ಹುಚ್ಚು ಮನುಷ್ಯನವ ಅಂಥೇಳಿ ಆಲೋಚನೆ ಮಾಡಿ ಆ ಮನುಷ್ಯಗಂತಾನೆ, ಏ ತಮ್ಮ ಏನು ಮಾಡ್ಲತ್ತಿದ್ದೀನಿ ಹುಚ್ಚು ಕೆಲಸ ಅಂತಾನೆ. ಯಾಕ್ರಿ ಅಂತಾನೆ. ಹಲೋ, ನೀ ಏನು ಮಾಡ್ಲತ್ತಿದ ಅನ್ನೋದು ನಿನಗೆ ಗೊತ್ತದ? ನಾ ಮಾಡ್ಲತ್ತೀನಿ, ನನಗೆ ಗೊತ್ತದ ರೀ. ಮತ್ತು ಅದಕ್ಕೆ ಮ್ಯಾಲೆ ತರಬೇಕಲ್ಲತ್ತಿದೆ, ಅದು ಮತ್ತೆ ಸಟ್ ಅಂತ ಹೊಡಿಲತ್ತದ, ಕೈ ಜಾಡಿಸ್ಲತ್ತಿದೆ. ಮತ್ತೆ ತರ್ತಿ, ಮತ್ತೆ ಸಟ್ ಅಂತಿದೆ, ಮತ್ತೆ ಕೈ ಜಾಡಿಸಿ. ಅಂಥ ವಿಷ ತುಂಬಿದಂಥ ಒಂದು ಜೀವಿಗೆ, ನಿನಗೆ ಅಷ್ಟೊಂದು ನೋವು ಬಾಧೆ ಕೊಡುವಂಥ ಜೀವಿಗೆ ನೀನು ಯಾಕದರಿಂದ ಬಿದ್ದಿದ್ದೀನಿ, ಅದಕ್ಕೆ ಯಾಕೆ ಉಳಿಸ್ಬೇಕಂತಿದ್ದು, ಹೋಲ್ಬಿಡೋದು ಅಂತನವ ದಾರಿಗೆ ಹೋಗೋ ಮನುಷ್ಯ. ಇವೇನಂತನ ಗೊತ್ತದ ರೀ, ಈ ವ್ಯಕ್ತಿ ಏನಂತನ ಗೊತ್ತದ ರೀ, ಅಯ್ಯ ಅಯ್ಯ ಕಚ್ಚುವುದೇ ಅದರ ಸ್ವಭಾವ, ವಿಷ ಕಕ್ಕುವುದೇ ಅದರ ಸ್ವಭಾವ. ಅದರ ನೇಚರೇ ಅದೇ ಅದ. ಅದರ ನೇಚರ್ ಏನದ ರೀ, ಅದ್ರ ಸ್ವಭಾವ ಏನದ? ಕಚ್ಚೋದು, ವಿಷ ಬಿಡೋದು, ಬಾಧೆ ಕೊಡೋದು ಅದ್ರ ನೇಚರ್ ಅದ. ಅಯ್ಯ ಅದ್ರದ್ದು ವಿಷ ಬಿಡೋದು, ಕಚ್ಚೋದೇ ಅದರ ಒಂದು ಸ್ವಭಾವ ಅದ. ನನ್ನ ಸ್ವಭಾವ, ನನ್ನ ನೇಚರ್ ಅಂದರೆ ಕಾಪಾಡುವಂಥ ಸ್ವಭಾವ ನಂದದ ಅಂತಂತ. ನನ್ನ ಸ್ವಭಾವ ಏನು? ಅದ್ರ ಸ್ವಭಾವ ಏನು? ಕಚ್ಚುವಂಥ ಸ್ವಭಾವ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಇದನ್ನೇ ಮಾಡಿದ್ದಾನೆ ಅಂತೇಳಿ. ಹಾಲೆಲೂಯಾ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಇದನ್ನೇ ಮಾಡಿದ್ದಾನೆ. ಯೇಸು ಸ್ವಾಮಿ ಏನು ಮಾಡಿದ್ದಾನೆ ಅಂದರೆ, ಯಾರು ಆತನ ಮೇಲೆ ಮುಳ್ಳಿನ ಕಿರೀಟ ಇಡ್ತಾಯಿದ್ರು ತಲೆ ಮೇಲೆ, ಯಾರು ಆತನ ಮುಖಕ್ಕೆ ಕ್ಯಾಕರಿಸಿ ಥೂ ಅಂತ ಉಗುಳ್ತಾ ಇದ್ರು, ಯಾರು ಆತನಿಗೆ ಈಟೆ ಚುಸ್ತಾ ಇದ್ರು, ಯಾರು ಆತನಿಗೆ ಕಣ್ಣುಗಳ ಮುಚ್ಚಿ ಗಲ್ಲದ ಮೇಲೆ ಹೊಡೆದು, ಯಾರು ಹೊಡೆದ್ರು ಹೇಳು ನೀ ದೇವರಿದ್ದಲ್ಲ ಅಂತೇಳಿ ಗೇಲಿ ಮಾಡ್ತಾಯಿದ್ರು, ಅವರಿಗೆ ದೇವ್ರು ಏನು ಮಾಡ್ಯಾನ್ರಿ? ಅವರಿಗೆ ದೇವ್ರು ಏನು ಮಾಡ್ಯಾನ್ರಿ? ಕ್ಷಮಿಸನ್ ಅಂತೇಳಿರಿ. ಹಲ್ಲೆಲೂಯಾ. ಏನು ಹೇಳ್ರಿ? ಶಿಲ್ಬೆ ಮೇಲೆ ಪ್ರಾಣ ಬಿಡೋ ಟೈಮ್ನಾಗ ಏನು ಹೇಳೋಣ? ದೇವರೇ, ಇವರು ಏನು ಮಾಡ್ತಾ ಇದ್ದವರು ಇವರು ಹರಿಯರು, ಇವರು ಏನು ಮಾಡ್ಲತ್ತೀನಿ ಅಂತೇಳಿ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಎಂಬುದಾಗಿ ಅವರಿಗಾಗಿ ದೇವರು ಪ್ರಾರ್ಥನೆ ಮಾಡಿದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ರೋಮ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನೋಡ್ತೀವಿ, ನಾವಿನ್ನೂ ಅಶುದ್ಧರಾಗಿರುವಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದನಂತ. ನಾವಿನ್ನೂ ಪಾಪಿಗಳಿರುವಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದನಂತ. ನಾವು ದೇವರಿಗೆ ವೈರಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಏನು ಮಾಡಿದನಂತ? ಪ್ರೀತಿ ಮಾಡಿದನಂತ. ನೋಡ್ರಿ, ನಾವು ಇನ್ನೂ ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾಗಿರುವಾಗಲೇ ದೇವರು ಆತನ ನಮ್ಮನ್ನು ಏನು ಮಾಡಿದಾನೆ? ಪ್ರೀತಿ ಮಾಡಿದಾನೆ ಅಂತೇಳಿ. ಅದು ಎರಡನೇ ಕಾರಣ, ದೇವರನ್ನು ನಾವು ಆರಾಧನೆ ಮಾಡಬೇಕಂದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಕಾರಣ ಏನು ರೀ? ದೇವರಾಗಿದ್ದಕ್ಕಾಗಿ ನಾವು ಆತನಿಗೆ ಏನು ಮಾಡಬೇಕು? ಎರಡನೇದಾಗ ಆತನಿಗೆ ಯಾಕೆ ಆರಾಧನೆ ಮಾಡಬೇಕಂದ್ರೆ, ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ, ಆತನು ನಿಸ್ವಾರ್ಥವಾದಂಥ ಪ್ರೀತಿಯಿಂದ ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ನಾವು ಆತನನ್ನು ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಮೂರನೇದಾಗ ಆತನಿಗೆ ಯಾಕೆ ಆರಾಧನೆ ಮಾಡಬೇಕಪ್ಪ ಅಂತಂದರೆ, ಆತನು ನಮ್ಮನ್ನು ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಆತನು ನಮ್ಮನ್ನು ಸಂರಕ್ಷಿಸೋದು ಮಾತ್ರ ಅಲ್ಲ, ಈ ಲೋಕದಲ್ಲಿ ಆತನು ನಮ್ಮನ್ನು ವಾಗ್ದಾನ ಕೊಟ್ಟಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಆರಾಧನೆ ಮಾಡಬೇಕಂತೇಳಿ. ಹಲ್ಲೆಲೂಯಾ. ಏನು ಆತನು ನಮಗೆ ವಾಗ್ದಾನ ಮಾಡಿದನಪ್ಪ ಅಂತಂದರೆ, ಹೋದರೆ ಯಾರಾದರೂ ಈ ಲೋಕದಲ್ಲಿ ಯಾರಾದರೂ ಇಂಥ ಮಾತು ಹೇಳಲಿಕ್ಕೆ ಸಾಧ್ಯ ಇದೆನಾ? ಯೆಶಾಯ ಪುಸ್ತಕ 40ನೇ ಅಧ್ಯಾಯ 27ನೇ ವಚನ ಹೋದ್ರಮ್ಮ. ಯಾಕೋಬೆ ಇಸ್ರಾಯೇಲೇ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ, ನನ್ನ ಮಾರ್ಗವು ಯೆಹೋವನಿಗೆ ಮರೆಯಾಗಿದೆ, ನನಗೆ ಸಿಕ್ಕಬೇಕಾದ ನ್ಯಾಯವು, ನನಗೆ ಸಿಕ್ಕಬೇಕಾದಂಥ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು, ನನ್ನ ದೇವರ ಲಕ್ಷ್ಯಕ್ಕೆ ಇನ್ನೂ ಬಿದ್ದಿಲ್ಲವಲ್ಲ ಏಕೆ ಎಂದುಕೊಳ್ಳುತ್ತಿ? ಕ್ವಶನ್ ಮಾರ್ಕ್ ಅದ ನೋಡ್ರಿ. ಅಲ್ಲಿ ದೇವರು ಒಂದು ಕಂಫರ್ಟ್ ಕೊಡ್ತಾ ಇದ್ದಾನೆ. ಸಭೆಗೆ ಸೇರಿ ಬಂದಿರುವಂಥ ನಿನಗೂ ನನಗೂ, ದೇವರ ಸನ್ನಿಧಿಗೆ ಬಂದಿರುವಂಥ ನನಗೂ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಈ ದೇವರ ಮಂದಿರಕ್ಕೆ ಬಂದಿರುವಂಥ ನನಗೂ ನಿನಗೂ ದೇವರಿಲ್ಲೊಂದು ಆದರಣೆ ಮಾತು ಕೊಡ್ತಾ ಇದ್ದಾನೆ, ದೇವರಿಲ್ಲೊಂದು ಸಂತೈಸ್ತಾ ಇದ್ದಾನೆ, ದೇವರು ನಮಗೆ ಕರುಣೆ ಮಾತು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಇಲ್ಲಿ ಕೂಡಿ ಬಂದಿರುವಂಥ ನೀವು ಯಾರು ಕೂಡ ದೇವರೇ ಯೆಹೋವನೇ
ಓ ಯೇಸು ಕ್ರಿಸ್ತನೇ, ನನ್ನ ನ್ಯಾಯವು ಇನ್ನೂ ಕೂಡ ನಿನ್ನ ಕಣ್ಣಿಗೆ ಬಿದ್ದಿಲ್ಲವಲ್ಲ ಎಂಬುದಾಗಿ ನೀನು ಯಾಕೆ ಅಂದ್ಕೊಳ್ತೀಯ ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಕುಗ್ಗಿ ಹೋಗ್ತೇವೆ. ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ನಿರಾಶರಾಗ್ತೇವೆ. ನನ್ನ ಜೀವಿತದಲ್ಲಿ ಬದುಕನ್ನು ನೋಡಿ, ಭವಿಷ್ಯತ್ ನೋಡಿ, ಪರಿಸ್ಥಿತಿಗಳು ನೋಡಿ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಅಂದ್ಕೊಳ್ತೇವೆ, ನನ್ನ ಒಂದು ನ್ಯಾಯವು ದೇವರ ದೃಷ್ಟಿಗೆ ಇನ್ನೂ ಕೂಡ ಬಿದ್ದಿಲ್ಲೇನೋ, ನನ್ನ ಪರಿಸ್ಥಿತಿ ಇನ್ನೂ ಕೂಡ ದೇವರು ನೋಡಿಲ್ಲೇನೋ, ದೇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಎಂಬುದಾಗಿ ನಾವು ಅನೇಕ ಸಲ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ಅಂದುಕೊಳ್ತೇವೆ. ನನಗಿನ್ನೂ ಕೂಡ ನನ್ನ ನ್ಯಾಯ ಯಾಕೋ ದೇವ್ರ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ, ಅದಕ್ಕೋಸ್ಕರ ಇನ್ನೂ ನ್ಯಾಯ ಸಿಕ್ಕಿಲ್ಲ ಎಂಬುದಾಗಿ ಅನೇಕ ಸಲ ನಮ್ಮ ಮನೆಯಲ್ಲಿ ನಾವು ನಿಟ್ಟುಸಿರನ್ನು ಬಿಡ್ತೇವೆ. ಅದಕ್ಕೋಸ್ಕರ ದೇವರು ಆತ ನಂಬಿದಂಥ ಮಕ್ಕಳಿಗೆ, ಆತನನ್ನು ಆರಿಸ್ಕೊಂಡಂಥ ಮಕ್ಕಳಿಗೆ, ಆತನನ್ನು ಆರಾಧಿಸುವಂಥ ಪ್ರಜೆಗಳಿಗೆ ಒಂದು ಆದರಣೆ ಮಾತು ಕೊಡ್ತಾ ಇದ್ದೇನೆ, ಆತನ ಕಂಫರ್ಟ್ ಕೊಡ್ತಾ ಇದ್ದೇನೆ. ನನ್ನ ನ್ಯಾಯವು ನನ್ನ ದೇವರ ಕಣ್ಣಿಗೆ ಬಿದ್ದಿಲ್ಲವಲ್ಲ ಎಂಬುದಾಗಿ ನೀನು ಯಾಕೆ ಅಂದ್ಕೊಳ್ತಾ ಇದ್ದಿ? ನೀನು ಯಾಕೆ ಹಾಗೆ ಆಲೋಚನೆ ಮಾಡ್ತಾ ಇದ್ದಿ? ಕಾರಣ ಏನಪ್ಪ ಅಂತಂದರೆ, ನಾನು ಸಮಸ್ತವನ್ನು ನೋಡುವಂಥ ದೇವರಾಗಿದ್ದೇನೆ. ನಾನು ಸೋತವರಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ಕೊಡುವಂಥ ದೇವರಾಗಿದ್ದೇನೆ ನನಗೆ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾವಾಗ ನಿರಾಶರಾಗ್ತೇವೋ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ನಿರೀಕ್ಷೆಯನ್ನು ಕಳ್ಕೊಳ್ತೇವೋ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಚಿಂತೆಗೊಳಗಾಗ್ತೇವೋ, ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಬಾಧೆಗೊಳಗಾಗ್ತೇವೋ, ನಮ್ಮ ಜೀವಿತದಲ್ಲಿ ಎಲ್ಲರೂ ಕೂಡ ನಮ್ಮನ್ನು ಧಿಕ್ಕರಿಸುವಂಥ ಸಂದರ್ಭದಲ್ಲಿ, ನಮ್ಮನ್ನು ಕೈ ಬಿಟ್ಟಂಥ ಸಂದರ್ಭದಲ್ಲಿ, ನಮಗೆ ಯಾರೂ ಇಲ್ಲ ಎಂಬುದಾಗಿ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರೇನಂತಂದರೆ, ನಿಸ್ಸಹಾಯಕ ಸ್ಥಿತಿಯಲ್ಲಿ ನಾನೇನು ಮಾಡ್ತೇನೆ ಅಂದರೆ ನಿನಗೆ ಸಹಾಯವನ್ನು ಕೊಡ್ತೇನೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಸೋತು ಹೋದಂಥವರಿಗೆ ನಾನು ತ್ರಾಣವನ್ನು ಕೊಡ್ತೀನಿ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಅನೇಕ ಸಲ ಸೋತು ಹೋದಂಥ ಸಂದರ್ಭದಲ್ಲಿ ನಿಮಗೆ ತ್ರಾಣವನ್ನು ಕೊಡುವಂಥವ್ರು ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅಂತೇಳಿರಿ. ನಿಮಗೆ ಕಂಫರ್ಟ್ ಕೊಡೋದಕ್ಕಾಗಿ, ನಿಮಗೆ ತ್ರಾಣವನ್ನು ಕೊಡೋದಕ್ಕೋಸ್ಕರಾಗಿ, ನಿಮ್ಮನ್ನು ತಿರುಗಿ ಆ ಸ್ಥಿತಿಯಿಂದ ಮೇಲೆ ಎಬ್ಬಿಸೋದಕ್ಕಾಗಿ ನಮ್ಮವರಾದಂಥವ್ರು ನಮಗೆ ಯಾರೂ ಇರೋದಿಲ್ಲ ಅಂತೇಳಿರಿ. ಯಾರು ನಮಗಂಥ ಸಂದರ್ಭದಲ್ಲಿ ಕಂಫರ್ಟ್ ಕೊಡ್ತಾರಪ್ಪ ಅಂದರೆ, ಯಾರು ನಮಗೆ ಆದರಣೆ ಕೊಡ್ತಾರಪ್ಪ ಅಂತಂದರೆ, ಅದು ನಾನು ನೀನು ನಂಬಿರುವಂಥ ಯೇಸು ಕ್ರಿಸ್ತನ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿರಿ. ಹಲ್ಲೆಲೂಯಾ. ಆತನ ಹೇಳ್ತಾ ಇದ್ದೇನೆ, ದೇವ್ರು ಹೇಳ್ತಾ ಇದ್ದೇನೆ, ನಾನು 30ನೇ ವಚನ ಆತನ ಹೇಳ್ತಾನೆ, ನಾನು ಸೋತವರಿಗೆ ಏನು ಮಾಡ್ತೀನಪ್ಪ ಅಂದರೆ, ಓದಮ್ಮ 30ನೇ ವಚನ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತೇನೆ. ನಿರ್ಬಲನಿಗೆ ಬಹುಬಲವನ್ನು ನಾನು ಏನು ಮಾಡ್ತೀನಿ? ದಯಪಾಲಿಸುವಂಥ ದೇವರಾಗಿದ್ದೆ ನಮಗೆ ಆತನ ಹೇಳ್ತಾನೆ. ಅದಕ್ಕೋಸ್ಕರಾಗಿ ಈ 3 ಕಾರಣಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು ನಮ್ಮ ಆರಾಧನೆಯಲ್ಲಿ ಅಂತೇಳಿ. ಹಲ್ಲೆಲೂಯಾ. ಈ 3 ಕಾರಣಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ನಾನು ನೀನು ಆರಾಧಿಸುವಂಥ ದೇವರು ಆತನ ಎಂಥ ದೇವರಾಗಿದ್ದಾನೆ ಅಂದರೆ, ಆತನು ನಿಸ್ವಾರ್ಥವಾಗಿ ಷರತ್ತಿಲ್ಲದೆ ನಿನ್ನನ್ನು ಪ್ರೀತಿ ಮಾಡಿದಂಥ ದೇವರಾಗಿದ್ದಾನೆ ಆತನು. ಎರಡನೇದಾಗಿ ಆತನನ್ನು ದೇವರಾಗಿದ್ದಕ್ಕಾಗಿ, ದೇವರಾಗಿದ್ದಕ್ಕಾಗಿ ನಾವು ಆತನನ್ನು ಆರಾಧಿಸಬೇಕು. ಮೂರನೇದಾಗಿ ಆತನನ್ನು ಯಾಕೆ ನಾವು ಆರಾಧಿಸಬೇಕಂದ್ರೆ, ನೀನು ಸೋತು ಹೋದಾಗ, ನೀನು ನಾನು ಸೋತು ಹೋದಂಥ ಸಂದರ್ಭದಲ್ಲಿ, ನೀನು ನಾನು ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿ ಮನುಷ್ಯರ ಮಾತುಗಳು ನಮ್ಮನ್ನು ಮತ್ತಷ್ಟು ಕುಗ್ಗಿಸ್ತಾವಂತೇಳಿರಿ. ನಾವೆಷ್ಟು ಕುಗ್ಗಿ ಹೋಗಿರ್ತೀವೋ ಅಂಥ ಸಂದರ್ಭದಲ್ಲಿ ಮನುಷ್ಯರ ಮಾತುಗಳು ಮತ್ತಷ್ಟು ನಮ್ಮನ್ನು ಏನು ಮಾಡ್ತಾವ? ಕುಗ್ಗಿ ಹೋಗುವಂತೆ ಮಾಡ್ತಾವೆ. ಆದರೆ ಒಬ್ಬ ಯೇಸು ಕ್ರಿಸ್ತನ ಮಾತುಗಳು ಮಾತ್ರ, ಆತನ ಆದರಣೆ ಮಾತ್ರ ಏನಾಗ್ತಂದರೆ, ಆ ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ತಿರುಗಿ ನಮಗೆ ಉತ್ಸಾಹವನ್ನು ಕೊಡುವಂಥ ಮಾತುಗಳಾಗಿವೆ ಅಂತೇಳಿರಿ. ಹಲ್ಲೆಲೂಯಾ. ಆತನ ಮಾತುಗಳು ಮಾತ್ರ ನಾವು ಸೋತು ಹೋದಂಥ ನಮಗೆ, ತ್ರಾಣವನ್ನು ಕಳೆದುಕೊಂಡಂಥ ನಮಗೆ ಆತನು ಹೊಸ ತ್ರಾಣವನ್ನು ಕೊಡುವಂಥ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಆತನ ಮಾತ್ರ ನೋಡ್ತೇವೆ, ಬಲಹೀನವಾದಾಗ, ನಿರ್ಬಲವಾದಾಗ ಆತನು ಬಲ ಕೊಡುವಂಥ ದೇವರಾಗಿದ್ದಾನೆ. ಪ್ರತಿಯೊಂದು ಸಮಯದಲ್ಲಿ ಆತನು ನೋಡುವಂಥ ದೇವರಾಗಿದ್ದಾನೆ ಎಂಬುದು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇಲ್ಲಿ ಕೂಡಿ ಬಂದಿರುವಂತೆಲ್ಲ ನನ್ನ ಸಹೋದರ ಸಹೋದರಿಯರೇ, ನಿಮ್ಮ ಮನಸ್ಸಿನಲ್ಲೂ ಕೂಡ ನೀವು ಕೂಡ ಅನೇಕ ಪರಿಸ್ಥಿತಿಗಳಲ್ಲಿ ಒದ್ದಾಡುವಂಥ ಸಂದರ್ಭದಲ್ಲೂ ಕೂಡ, ದೇವರು ಕಣ್ಣಿಗೆ ನನ್ನ ನ್ಯಾಯವನ್ನು ಇನ್ನೂ ಕೂಡ ಬಿದ್ದಿಲ್ಲ, ದೇವರ ಕಣ್ಣಿಗೆ ನನ್ನ ಪರಿಸ್ಥಿತಿಗಳು ಇನ್ನೂ ಕೂಡ ಮರೆಯಾಗಿವೆಯೇನೋ, ದೇವರು ಇನ್ನೂ ಕೂಡ ನನ್ನ ಕಷ್ಟ ನೋಡ್ತಾ ಇಲ್ಲೇನೋ, ದೇವರು ಇನ್ನೂ ಕೂಡ ನನ್ನ ಪರಿಸ್ಥಿತಿ ನೋಡ್ತಾ ಇಲ್ಲೋ, ದೇವರು ಇನ್ನೂ ಕೂಡ ನನ್ನ ಸ್ಥಿತಿಗಳು ನೋಡ್ತಾ ಇಲ್ಲೋ, ದೇವರು ಇನ್ನೂ ಕೂಡ ನನ್ನ ಈ ಭಯಂಕರವಾದಂಥ ಪರಿಸ್ಥಿತಿಗಳನ್ನು ನೋಡ್ತಾ ಇಲ್ಲೇನೋ, ದೇವರಿಗೆ ಕಾಣ್ತಾ ಇಲ್ಲ ಅಂತೇಳಿ ಇಲ್ಲಿ ಕೂಡಿ ಬಂದಿರುವಂಥ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನೀವು ಅಂದುಕೊಳ್ತಾ ಇರೋದಾದರೆ, ಖಂಡಿತವಾಗಿ ದೇವರು ಒಂದು ಸತ್ಯವನ್ನು ನಾನು ಹೇಳ್ತೇನೆ. ನಾವು ನೋಡ್ತೇವೆ ನನ್ನ ಪ್ರೀತಿಯದ್ರ ಮಕ್ಕಳೇ, ಅಬ್ರಹಾಮನನ್ನು ನೋಡಿದಂಥ ದೇವರು, ಅಬ್ರಹಾಮನ ಕುಟುಂಬವನ್ನು ನೋಡಿದಂಥ ದೇವರು, ಅಬ್ರಹಾಮನ ವಂಶವನ್ನು ನೋಡಿದಂಥ ದೇವರು ನಾವು ನೋಡ್ತೇವೆ. ಅದೇ ಹಾಗರಳಿಗೆ ನಾವು ನೋಡ್ತೇವೆ, ಸಾರಳಿಂದ ವಂಚನೆ ಅಂತ ಸಂದರ್ಭದಲ್ಲಿ, ಬಾಧೆ ಅಂತ ಸಂದರ್ಭದಲ್ಲಿ ಹಾಗರಳನ್ನು ನೋಡಿದಂಥ ದೇವರು ನಾವು ನೋಡ್ತೇವೆ. ಆತನು ಪ್ರತಿಯೊಬ್ಬರನ್ನು ನ್ಯಾಯ ತೀರಿಸುವಂಥ ದೇವರಾಗಿದ್ದಾನೆ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ತನ್ನನ್ನು ನಂಬಿದಂಥ ಮಕ್ಕಳಿಗೆ ಯಾರಿಗೂ ಕೂಡ ಆತನು ಅನ್ಯಾಯವಾಗದಂತೆ ಆತನು ನ್ಯಾಯ ಮಾಡುವಂಥ ದೇವರಾಗಿದ್ದಾನೆ ಅಂತೇಳಿ. ಆದರೆ ನಾವು ನೋಡ್ತೇವೆ, ಇಲ್ಲಿ ಸೇರಿ ಬಂದಿರುವಂಥ ನಮ್ಮೆಲ್ಲರೂ ಕೂಡ ದೇವರು ಹೇಳ್ತಾ ಇದ್ದೇನೆ, ಓ ಯಾಕೋಬೇ, ಇಸ್ರಾಯೇಲೇ, ನನ್ನ ನ್ಯಾಯವು ಇನ್ನೂ ಕೂಡ ನನ್ನ ದೇವರಿಗೆ ಮರೆಯಾಗಿದೆ ಎಂಬುದಕ್ಕೆ ನೀನು ಯಾಕೆ ಅಂದ್ಕೊಳ್ತಾ ಇದೆಯಾ? ನಿನ್ನನ್ನು ನಾನು ನೋಡ್ತಾ ಇದ್ದೀನಿ, ನಿನ್ನ ಪರಿಸ್ಥಿತಿಗಳು ನಾನು ಗಮನಿಸ್ತಾ ಇದ್ದೀನಿ. ನೀನು ಯಾವಾಗ ಸೋತು ಹೋಗ್ತೀಯೋ ಆವಾಗ ನಾನು ಏನು ಮಾಡ್ತೀನಿ ಅಂದರೆ, ಯಾವಾಗ ನೀವು ನಿರ್ಬಲನಾಗ್ತೀಯೋ ಆವಾಗಲೇ ನನ್ನ ಬಲವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಯೆಶಾಯನ ಪುಸ್ತಕ 54ನೇ ಅಧ್ಯಾಯ 11ನೇ ವಚನದಲ್ಲಿ ಇನ್ನೂ ಒಂದು ಸುಂದರವಾದಂಥ ಮಾತಿದೆ.
ಗಾಳಿಯ ಒಂದು ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸಿದವಳೇ, ನೀನು ಅಧೈರ್ಯಗೊಳ್ಳಬೇಡ, ನೀನು ಭಯಪಡಬೇಡ. ಯಾವ ಕಾರಣಕ್ಕಾಗಿ ನೀನು ಭಯಪಡ್ತಾ ಇದೆಯೋ, ಯಾವ ಕಾರಣಕ್ಕೋಸ್ಕರವಾಗಿ ನೀನು ಚಿಂತೆ ಮಾಡ್ತಾ ಇದೆಯೋ, ಯಾವ ಕಾರಣಕ್ಕೋಸ್ಕರವಾಗಿ ನೀನು ಆಲೋಚಿಸ್ತಾ ಇದೆಯೋ, ಯಾವ ಕಾರಣಕ್ಕೋಸ್ಕರವಾಗಿ ಹಗಲು ಇರುಳು ನೀನು ಚಿಂತಿಸ್ತಾ ಇದೆಯೋ, ಆ ಚಿಂತೆಯನ್ನು, ಆ ಬಾಧೆಯನ್ನು, ಆ ಕಷ್ಟವನ್ನು ನಾನು ನೋಡ್ತಾ ಇದ್ದೇನೆ. ನಾನು ನೋಡಿ ನಾನು ನಿನಗೆ ಏನು ಮಾಡ್ತೀನಿ ಅಂದರೆ, ಯೆಶಾಯ 54:11 ಕುಗ್ಗಿದವಳೇ, ಕೆಳಗಡೆ ವಚನ ಓದಮ್ಮ. ಕುಗ್ಗಿದವಳೇ, ಗಾಳಿಯ ಬಡಿತಕ್ಕೆ ಗುರಿಯಾದವಳೇ, ಗುರಿಯಾದವಳೇ, ಯಾರು ಸಂತೈಸಿದವಳೇ, ಯಾರು ಸಂತೈಸದವಳೇ, ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ತಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಚನದ ಗಾರೆಯಿಂದ ಕಟ್ಟುವೆನು. ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ಸಾಕಮ್ಮ. ಹೆಂಗೆ ಕಟ್ತಾನಂತ್ರಿ? ಹೆಂಗೆ ಕಟ್ತಾನಂತ ದೇವ್ರ? ಗಾಳಿಯ ಒಂದು ಗಾಳಿಯ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸಿದವಳೇ, ಯಾರು ನಿನಗೆ ಆಧರಿಸುವಂಥವ್ರು ಇಲ್ಲ ಅಂತಂದರೆ, ನೀನು ಬಾಧೆ ಪಡ್ತಾ ಇದ್ದೆ ಅಂದರೆ, ನೀನು ಸಂಕಟ ಪಡ್ತಾ ಇದ್ದೆ ಅಂದರೆ, ನೀನು ಕಣ್ಣೀರು ಹಾಕ್ತಾ ಇದ್ದೆಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ಶ್ರಮೆ ಸಂಕಟಗಳೇ ನಿನ್ನ ಪಾಲಾಗಿವೆ ಅಂತಂದರೆ, ನಿನ್ನ ಜೀವಿತದಲ್ಲಿ ನಿನ್ನ ಕಣ್ಣೀರೇ ನಿನಗೆ ಆಹಾರವಾಗಿದೆಯಪ್ಪ ಅಂತಂದರೆ, ದೇವರಂತ ಇದ್ದಾನೆ ಏನು ಹೇಳ್ತಾನಪ್ಪ ಅಂದರೆ, ನಿನ್ನ ಪ್ರತಿ ಪರಿಸ್ಥಿತಿಯನ್ನು ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಿನ್ನ ಪ್ರತಿಯೊಂದು ಪರಿಸ್ಥಿತಿಗಳನ್ನು, ಸ್ಥಿತಿಗತಿಗಳನ್ನು ನಾನು ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇದ್ದೀನಿ. ನೀನು ಯಾವುದಕ್ಕೋಸ್ಕರವಾಗಿ ಬಾಧೆ ಪಡ್ತಾ ಇದೆಯೋ ಅದನ್ನು ನಾನು ಗಮನಿಸ್ತಾ ಇದ್ದೀನಿ. ಬರುವಂಥ ದಿನಮಾನಗಳಲ್ಲಿ, ಭವಿಷ್ಯತ್ತಲ್ಲಿ ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು ನಾನು ಹೇಗೆ ಮಾಡ್ತೀನಪ್ಪ ಅಂತಂದರೆ, ಬಿದ್ದು ಹೋದಂಥ ನಿನ್ನ ಗುಡಾರವನ್ನು, ಬಿದ್ದು ಹೋದಂಥ ನಿನ್ನ ಕಟ್ಟಡವನ್ನು, ಬಿದ್ದು ಹೋದಂಥ ನಿನ್ನ ಮನೆಯನ್ನು, ಬಿದ್ದು ಹೋದಂಥ ನಿನ್ನ ಜೀವಿತವನ್ನು ಮನೋಹರ ರತ್ನಗಳಿಂದ ನಾನು ನಿನ್ನ ಪೌಳಿಗೋಡೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಮನೋಹರ ರತ್ನಗಳಿಂದ ಕೇವಲ ನೀನು ಬಿದ್ದು ಹೋದಂಥ ಕುಟುಂಬವನ್ನು ನಾನು ಕಟ್ಟುವುದು ಮಾತ್ರವಲ್ಲದೆ, ನಿನ್ನ ಸಂತಾನಕ್ಕೋಸ್ಕರವಾಗಿ ನನ್ನ ಹತ್ರ ಒಂದು ಯೋಜನೆ ಇದೆ, ನಿನ್ನ ಮಕ್ಕಳಿಗೋಸ್ಕರವಾಗಿ ನನ್ನ ಒಂದು ಪ್ಲ್ಯಾನ್ ಇದೆ, ನಿನ್ನ ಸಂತಾನಕ್ಕೋಸ್ಕರವಾಗಿ, ನಿನ್ನ ಮಕ್ಕಳಿಗೋಸ್ಕರ ನನ್ನ ಹತ್ರ ಒಂದು ದೊಡ್ಡ ಪ್ಲ್ಯಾನ್ ಇದೆ. ಅದನ್ನು ಏನು ಮಾಡ್ತೀನಪ್ಪ ಅಂತಂದರೆ, ನಾನು ತಕ್ಕ ಕಾಲದಲ್ಲಿ ಅದನ್ನು ಏನು ಮಾಡ್ತೀನಿ, ನೆರವೇರಿಸ್ತೀನಿ ಎಂಬುದಾಗಿ ದೇವರು ಮಾತು ಕೊಡ್ತಾನೆ. ನೋಡ್ರಿ, ಎಷ್ಟನೇ ವಚನ ಅದು? 12ನೇ ವಚನ ಓದಮ್ಮ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು. ನಿನ್ನ ಮಕ್ಕಳೆಲ್ಲರೂ ಕೂಡ ಯೆಹೋವನಿಂದ ಏನಾಗ್ತಾರಂತ? ಶಿಕ್ಷಿತರಾಗಿರುವರು. ಹಲ್ಲೆಲೂಯಾ. ಈ ಮಾತು ನಾವು ನಂಬಿದರೆ ಈ ಲೋಕದಲ್ಲಿ ನಂಬೋನ್ ಮಾತ್ರ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಅಂತೇಳಿರಿ. ಹಲ್ಲೆಲೂಯಾ. ಎಷ್ಟೋ ಜನ ವಿಶ್ವಾಸ ಮಕ್ಕಳು ಕೇಳ್ತಾರೆ, ಈ ಕಿವಿಯಿಂದ ಬಿಟ್ಟು ಹೋಗ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಎಷ್ಟೋ ಜನರು ಈ ಮಾತುಗಳನ್ನು ನಂಬುವುದಿಲ್ಲ. ಆದರೆ ನಾವು ನೋಡ್ತೇವೆ, ಇದು ಒಂದು ಪ್ರವಾದನೆ ವಾಕ್ಯ ಆಗಿದೆ. ಇದನ್ನು ಪ್ರವಾದನೆ ರೂಪದಲ್ಲಿ ಇವತ್ತು ದೇವರು ಇದನ್ನು ವಾಗ್ದಾನ ಮಾಡ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ, ಇವತ್ತು ಕಣ್ಣೀರು ಸುರಿಸುವಂಥ, ಬಾಧೆ ಅನುಭವಿಸಿದ ಪ್ರತಿಯೊಂದು ತಂದೆ ತಾಯಿಗಳಿಗೆ ದೇವರು ಹೇಳುವಂಥ ಮಾತೇನಪ್ಪ ಅಂದರೆ, ಇವತ್ತು ಅನೇಕರು ನೀವು ಮಕ್ಕಳ ಕುರಿತು ಚಿಂತೆ ಮಾಡ್ತಾ ಇರ್ಬೋದು, ನಿಮ್ಮ ಮನೆ ಕುರಿತು ಚಿಂತೆ ಮಾಡ್ತಾ ಇರ್ಬೋದು, ನಿಮ್ಮ ಪರಿಸ್ಥಿತಿ ಕುರಿತು ನೀವು ಚಿಂತೆ ಮಾಡ್ತಾ ಇರ್ಬೋದು. ಇವತ್ತು ಗಾಳಿಯ ಬಡಿತಕ್ಕೆ ಗುರಿಯಾದಂತೆ ನಿನ್ನ ವಿಶ್ವಾಸ ಜೀವಿತ ಗಾಳಿಯಂತೆ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದರೂ ಕೂಡ ದೇವರು ಏನಂತಾನಪ್ಪ ಅಂತಂದರೆ, ಗಾಳಿಯ ಗುರಿಗೆ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸಿದವಳೆ. ದೇವರಿಗೆ ಅದನ್ನು ಕೂಡ ಗೊತ್ತು. ನಮಗೆ ಯಾರು ಇಂಥ ಸಂದರ್ಭದಲ್ಲಿ ಸಂತೈಸಂಗಿಲ್ಲ ಅಂತ ದೇವರಿಗೆ ಏನದ? ದೇವರಿಗೆ ಅದನ್ನು ಗೊತ್ತದ ರೀ. ನಿನ್ನನ್ನು ಯಾರು ಸಂತೈಸಿದವಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರಿಗೆ ಗೊತ್ತರಿ, ಈ ಲೋಕದಲ್ಲಿ ನಮಗೆ ಯಾರು ಸಂತೈಸ್ತಾರೆ, ಯಾರು ಆಧರಿಸ್ತಾರೆ, ಎಲ್ಲಿ ತನಕ ನಮಗೆ ಸಂತೈಸ್ತಾರೆ, ಎಲ್ಲಿ ತನಕ ನಮಗೆ ಆಧರಿಸ್ತಾರ ಅಂತೇಳಿ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂಥ ಮಾನವನ ಮಾತುಗಳು, ಮಾನವನ ಸಂತೈಸಿಕೆ ಅದು ಕೇವಲ ತುಟಿಗೆ ಮಾತ್ರ ಸೀಮಿತವಾಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಭಾಳಷ್ಟು ಸತ್ತಂಥ ಕುಟುಂಬಗಳಲ್ಲಿ ನಾನು ಹೋಗ್ತೀನಿ, ಭಾಳಷ್ಟು ಜನ ಆದರಣೆ ಹೇಳ್ತಾರೆ, ತಂಗಿ ಹೇಳಬೇಡ, ತಮ್ಮ ಹೇಳಬೇಡ, ನಾ ಇರ್ತೀನಿ ಅಂತಾರೆ. ಎಷ್ಟು ದಿನ ಇರ್ತಾರೆ? 2 ದಿನ ಇಲ್ಲದ್ರೆ 3 ದಿನ ಇರ್ತಾರೆ ರೀ. ಅಷ್ಟೇ ದಿನ ಇರ್ತಾರೆ. 2 ದಿನ ಇಲ್ಲದ್ರೆ 3 ದಿನ ಇರೋದು ಭಾಳ ಕಷ್ಟ. ಅವ್ರ ಮನೆ ಬಿಟ್ಟು ಇಲ್ಲೇ ನಂಬಲ್ಲ ಆರಾಧನೆಗೆ ಬಂದಾರ. ಒಂದಿನ ಮೀಟಿಂಗ್ ಅದ, ಕುರಿ ಅವಪ್ಪ ಮನ್ಯಾಗ, ಏನವ, ಯಾರಿಗೆ ಇರ್ಲಕ್ಕಾಗಲ್ಲ ರೀ, ಸಾಧ್ಯ ಇಲ್ಲ. ಎಲ್ಲ ಸಮಯದಲ್ಲಿ ನಮಗೆ ಆಧರಿಸುವಂಥವ್ರು ಯಾರಪ್ಪ ಅಂತಂದರೆ ಯಾರ್ರೀ? ದೇವರೊಬ್ಬನೇ. ಆತನ ಮಾತು ಕೊಟ್ಟನಲ್ರಿ, ಮಾತು ತಪ್ಪಂಗಿಲ್ಲ ಅಂತೇಳಿ. ಹಲ್ಲೆಲೂಯಾ. ಆತನ ಮನುಷ್ಯನಂತೆ ಮಾತು ಮಾಡುವಂಥವ್ನಲ್ರಿ. ಒಂದು ಸಲ ವಾಗ್ದಾನ ಮಾಡ್ದನಪ್ಪ ಅಂದರೆ ಖಂಡಿತವಾಗಿ ಆತನ ನೆರವೇರಿಸ್ತಾನೆ, ಬಿಡೋಂಗಿಲ್ಲ ಅಂತೇಳಿ. ಅದಕ್ಕೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರು ಯೆಶಾಯ ಪುಸ್ತಕ 54ನೇ ಅಧ್ಯಾಯ 11ನೇ ವಚನದಲ್ಲಿ ಆರಾಧನೆಗೋಸ್ಕರವಾಗಿ ದೇವರು ನಮ್ಮನ್ನು ಹುರಿದುಂಬಿಸ್ಬೇಕಂತ ಇದ್ದಾನೆ. ದೇವರನ್ನು ಸ್ತುತಿಸೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಆತನ ಒಂದು ಕಿಚ್ಚನ್ನು ಹಾಕಬೇಕಂತ ಇದ್ದಾರೆ. ಈ ಅಮೂಲ್ಯವಾದಂಥ ಮಾತುಗಳನ್ನು ತೆಗೆದುಕೊಂಡು, ಓ ದೇವರೇ, ನೀನು ದೇವರಾಗಿದ್ದಕ್ಕಾಗಿ, ಓ ದೇವರೇ, ನೀನು ದೇವರಾಗಿದ್ದಕ್ಕಾಗಿ ನಾನು ನಿನ್ನನ್ನು ಆರಾಧಿಸ್ತೇನೆ. ನೀನು ಈ ಲೋಕದಲ್ಲಿ ನನ್ನನ್ನು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತೇಳಿ ನನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳುವುದಿಲ್ಲ.
ದೇವರೇ, ನೀನು ದೇವರಾಗಿದ್ದಕ್ಕಾಗಿ ನಿನ್ನನ್ನು ನಾನು ಸ್ತುತಿಸ್ತೇನೆ, ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ಹಾಡಿ ಹೊಗಳ್ತೇನೆ ಎಂಬುದಾಗಿ ಕೃತಜ್ಞತೆ ಸಲ್ಲಿಸಿ ನಿಮಗೆ ಆರಾಧನೆ ಮಾಡಿ. ಎರಡನೇದಾಗಿ, ದೇವರೇ, ನಾನು ಇನ್ನೂ ಅಶುದ್ಧಳಾಗಿರುವಾಗಲೇ, ನಾವಿನ್ನೂ ಪಾಪದಲ್ಲಿರುವಾಗಲೇ ದೇವರೇ ನಮ್ಮನ್ನು ಪ್ರೀತಿ ಮಾಡಿದ್ದೀರಿ. ಷರತ್ತಿಲ್ಲದಂಥ ಪ್ರೀತಿ ನಮಗೆ ಮಾಡಿದ್ದೀರಿ. ನಿಸ್ವಾರ್ಥವಾದಂಥ ಪ್ರೀತಿ ನನ್ನನ್ನು ಮಾಡಿದ್ದೀರಿ. ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿ ಮಾಡಬೇಕಂದ್ರೆ ನಮ್ಮ ಅಂತಸ್ತು ನೋಡ್ತಾರೆ, ನಮ್ಮ ಲೆವೆಲ್ ನೋಡಿ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆದರೆ ದೇವರೇ, ನೀನು ನನಗೆ ಅಂತಸ್ತು ನೋಡಿಲ್ಲ, ನನ್ನಲ್ಲಿರುವಂಥ ಯಾವುದೇ ಒಳ್ಳೆತನ ನೋಡಿಲ್ಲ, ನನ್ನ ದುರಾವಸ್ಥೆಯನ್ನು ನೋಡಿ ಪ್ರೀತಿ ಮಾಡಿದವರಲ್ಲಿ ಈ ಲೋಕದಲ್ಲಿ ಯಾರೆಲ್ಲ ನೀನು ಒಬ್ಬನೇ ಪ್ರೀತಿ ಮಾಡಿದೆ ಎಂಬುದಕ್ಕೆ ಹೇಳಬೇಕಂತೇಳಿ. ಹಲ್ಲೆಲೂಯಾ. ಎತ್ರಿ ಸ್ವರ ಎತ್ರಿ ಗಂಟಲೆತ್ರಿ. ಈ ಲೋಕದಲ್ಲಿ ನಿಮ್ಮನ್ನು ಪ್ರೀತಿ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಲೆವೆಲನ್ನು ನೋಡ್ಕೊಂಡು ನಿಮ್ಮ ಪ್ರೀತಿ ಮಾಡ್ತಾರೆ. ನಿಮ್ಮ ಹತ್ರ ಏನೋ ಇತ್ತಂದರೆ ಪ್ರೀತಿ ಮಾಡ್ತಾರೆ. ಆ ಲೆವೆಲಿಗೆ ಇತ್ತಂದರೆ ಏನು ದೋಸ್ತಿ ಮಾಡ್ತಾರೆ ಅವರು. ಆದರೆ ನಾನು ನೀನು ಆರಾಧಿಸುವಂಥದ್ದು ಅಂತಂದರೆ ಪಾಪದಲ್ಲಿ, ಅಂಧಕಾರದಲ್ಲಿ, ಮಾಯಾ ಪ್ರಪಂಚದಲ್ಲಿ, ದುಷ್ಟತದಲ್ಲಿ, ದುರ್ಮಾರ್ಗದಲ್ಲಿ ಪಾಪವೇ ತಿಂದು ಪಾಪವೇ ಕುಡಿದು ನಾಯಿ ಯಾವ ರೀತಿಗೆ ಅದು ಕಕ್ಕಿದ್ದನೇ ಹೋಗಿ ನೆಕ್ತದೋ, ಹಂದಿ ಎಷ್ಟು ಸಲ ತೊಳೆದು ಅದು ಮತ್ತೆ ಮತ್ತೆ ಹೊಲಸಿನಲ್ಲಿ ಒದ್ದಾಡ್ತದೋ, ನಂದು ನಿಂದು ಜೀವನ ಆ ಜೀವನ ರೀ. ನಾವು ಪರಿಶುದ್ಧರಲ್ಲ, ನಾವು ಪವಿತ್ರರಲ್ಲ, ನಾವು ಯೋಗ್ಯರಲ್ಲ. ನಾವು ದೇವರ ಪ್ರೀತಿ ಮಾಡೋದಕ್ಕೋಸ್ಕರಾಗಿ ಈ ಲೋಕ ನಮ್ಮನ್ನು ಪ್ರೀತಿ ಮಾಡಬೇಕಂದ್ರೆ, ಈ ಲೋಕ ನಮ್ಮನ್ನು ಸೇರಿಸ್ಕೊಳ್ಬೇಕಂದ್ರೆ, ಒಂದು ಸಣ್ಣ ಉದ್ಯೋಗ ಕೊಡ್ಬೇಕಂದ್ರೆ 10 ಪರೀಕ್ಷೆ ಇರ್ತದೆ ರೀ. ಸಣ್ಣ ಉದ್ಯೋಗ ನಮ್ಗೆ ಕೊಡ್ಬೇಕಂದ್ರೆ 10 ಪರೀಕ್ಷೆಗಳಿರ್ತಾವೆ ನಮಗೆ. ಆದರೆ ಭೂಮಿ ಆಕಾಶ ಉಂಟು ಮಾಡಿದಂಥ ದೇವರು, ಸರ್ವಶಕ್ತನಂಥ ದೇವರು, ಇಡೀ ಬಾಯಿ ಮಾತಿನಿಂದ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಸಕಲ ಜೀವರಾಶಿಗಳನ್ನು ಉಂಟು ಮಾಡಿದಂಥ ದೇವರು ಭೂಮಿಯಲ್ಲಿರುವಂಥ ನನ್ನನ್ನು ಅಲ್ಪರ ಅಂತ ನನ್ನನ್ನು ಆರಿಸ್ಕೊಂಡು ಈ ಮಾತುಗಳು ನನಗೆ ನೀನು ಕೊಡ್ತಾ ಇದ್ದಾನಪ್ಪ ಅಂತಂದರೆ ನಾವೆಷ್ಟು ಭಾಗ್ಯವಂತರು, ನಾವೆಷ್ಟು ಪುಣ್ಯವಂತರು ರೀ. ಅದಕ್ಕೆ ದೇವ್ರು ಹೇಳ್ತಾನೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಜೀವಿತ ಅನಿಸ್ಬೋದು, ನಿಮ್ಮ ಕುಟುಂಬದ ಪರಿಸ್ಥಿತಿನೂ ನಿಮ್ಗೆ ಅನಿಸ್ಬೋದು, ನನ್ನ ಪರಿಸ್ಥಿತಿಗಳು, ನನ್ನ ನ್ಯಾಯ ಇನ್ನೂ ದೇವ್ರ ಕಣ್ಣಿಗೆ ಬಿದ್ದಿಲ್ಲ. ಇಂಥ ಮಾತುಗಳು ನಮ್ಗೆ ಬರ್ತಾವೆ. ಯಾವಾಗ ಬರ್ತಾವಂದರೆ ನಮ್ಮ ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋದಾಗ ಇಂಥ ಮಾತುಗಳು ಬರ್ತಾವೆ. ಮನುಷ್ಯರಾದರೂ ನೋಡ್ತಾ ಇಲ್ಲ, ನನ್ನ ಮಕ್ಕಳು ನೋಡ್ತಾ ಇಲ್ಲ, ನನ್ನ ಗಂಡ ನೋಡ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ನೋಡ್ತಾ ಇಲ್ಲ, ಅಣ್ಣ ತಮ್ಮದು ನೋಡ್ತಾ ಇಲ್ಲ, ಅಕ್ಕ ತಂಗಿಯರು ಯಾರು ನೋಡ್ತಾ ಇಲ್ಲ. ಕೊನೆಗೆ ಇವರೆಲ್ಲರೂ ನನಗೆ ನೋಡ್ತಾ ಇಲ್ಲ, ಇವ್ರು ಯಾರಿಗೆ ಕಾಣ್ತಾ ಇಲ್ಲ ಮನುಷ್ಯರಿಗೆ. ಕೊನೆಗೆ ದೇವರಿಗೂ ಕಾಣ್ತಾ ಇಲ್ಲೇನಂತೇಳಿ ಅನುಮಾನ ಬರ್ತದೆ ನಮಗೆ. ಕೆಲವೊಂದು ಸಲ ನಮ್ಮ ಪರಿಸ್ಥಿತಿ ಹಂಗಾಗ್ತದೆ, ಕೆಲವೊಂದು ಸಂದರ್ಭ ಹಂಗೆ ಬರ್ತಾವೆ, ಅಂಥ ಪರಿಸ್ಥಿತಿಗಳು ನಮ್ಮ ಕುಟುಂಬದಾಗ ಬರ್ತಾವೆ. ದೇವ್ರಿಗೂ ಕೂಡ ಇನ್ನೂ ಕೂಡ ನನ್ನ ನ್ಯಾಯ ಆತನ ಕಣ್ಣಿಗೆ ಬಿದ್ದಿಲ್ಲೇನೋ ಅನ್ನಿಸ್ತದೆ. ಆದರೆ ದೇವ್ರೇನು ಹೇಳ್ತಾನಪ್ಪ ಅಂತಂದರೆ, ಆ ರೀತಿಗೆ ನಿಮ್ಮಲ್ಲಿ ಅಂಥ ಒಂದು ಏನಾದರೂ ಮನವರಿಕೆ ಆಗಿತ್ತಪ್ಪ ಅಂತಂದರೆ ದೇವ್ರತ್ತು ನಿಮ್ಗೊಂದು ಧೈರ್ಯದ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಉನ್ನತ ಲೋಕದಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ ನಿಮಗೆ ಆತನ ಹೇಳ್ತಾನೆ. ಹಲ್ಲೆಲೂಯಾ. ಸೋತು ಹೋಗ್ತಾ ಇದ್ರಿ ನನಗೆ ಗೊತ್ತು, ಬಲ ಕಳ್ಕೊಳ್ತಾ ಇದ್ರಿ ನನಗೆ ಗೊತ್ತು. ಆದರೆ ನೀವು ಎಲ್ಲಿ ಬಲ ಕೊಳ್ತೋದ್ರಿ, ಎಲ್ಲಿ ಸೋತು ಹೋಗ್ತೀರಿ, ಅಲ್ಲೇ ನಾನು ಪ್ರಾಣವನ್ನು ನಿಮಗೆ ಕೊಟ್ಟು ಎಬ್ಬಿಸ್ತಾ ಇದ್ದೀನಿ ನಿಮಗೆ ಹೇಳ್ತಾನೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಸಂತಾನದ ಕುರಿತು ಚಿಂತೆ ಮಾಡಬೇಡ್ರಿ. ಕಾರಣ ಏನಪ್ಪ ಅಂದರೆ ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಸಂತಾನಕ್ಕಾಗಿ ನನ್ನ ಹತ್ರ ಒಂದು ದೊಡ್ಡ ಯೋಜನೆ ಇದೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಈ ಅಲ್ಪವಾದಂಥ ಮಾತುಗಳು, ಈ ಸ್ವಲ್ಪವಾದಂಥ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿರೋದಾದರೆ, ನಿಮ್ಮ ಹೃದಯಕ್ಕೆ ಒಂದು ವೇಳೆ ಈ ಮಾತುಗಳು ತಾಕಿರೋದಾದರೆ, ದೇವರ ವಾಗ್ದಾನಗಳು, ದೇವರ ಸಂತೈಸುವಿಕೆ ಮಾತುಗಳು ನಿಮ್ಮ ಎದೆಗೊಂದು ವೇಳೆ ತಾಕಿರೋದಾದರೆ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡ್ರಿ. ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ. ಓ ದೇವರೇ, ಲೋಕದಲ್ಲಿ ದೇವ ಸ್ವಾಮಿ ಅಲ್ಲಿದ್ದು ಸುಸ್ತಾಗಿ ನಿನ್ನ ಸನ್ನಿಧಿಗೆ ಬಂದಿರುವಂಥ ನನಗೆ, ಹೌದು ಸ್ವಾಮಿ, ಅಲದಾಡಿ ಬಿಸಿಲಿಂದ ಬಾಯಾರಿ ಬಂದಂಥ ಮನುಷ್ಯನಿಗೆ